ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ವತಿಯಿಂದ ಶಾಂತಿ ಸಭೆ ಆಯೋಜಿಸಲಾಯಿತು. ಅದು ಮುಸ್ಲಿಂ ಮತ್ತು ಹಿಂದೂ ಬಾಂಧವರು ಈ ಸೇರಿ ಇಷ್ಟೊಂದು ಜನ ಶಾಂತಿ ಸಭೆಗೆ ಆಗಿಸುತ್ತಾರೆ. ನಮಗೆಲ್ಲರಿಗೂ ಕೂಡ ನಾನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಮುರ್ತುಜಾ ಖಾದ್ರಿ, ಈದ್ ಮಿಲಾದ್ ಹಬ್ಬವನ್ನ ಎಲ್ಲಾ ಸಮುದಾಯಗಳ ಜನರು ಪರಸ್ಪರ ಗೌರವ ಹಾಗೂ ಸಹಕಾರದೊಂದಿಗೆ ಶಾಂತಿಯುತವಾಗಿ ಆಚರಿಸಬೇಕು ಎಂದು ಕರೆ ನೀಡಿದ್ರು. ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಂದು ತಿಳಿಸಿದ್ರು. ವರದಿ ಗಾಳೆಪ್ಪ ಹೆಚ್ಚಾರಿಜನ, ಗದಗ. ಎಲ್ಲೋ ಏನೇ ಗಣಪತಿಯಲ್ಲಿ ಆಗಲಿ ಅದನ್ನ 1-2 ವರ್ಷಕ್ಕೆ ಯಾವುದೇ ಹಬ್ಬದಲ್ಲಿ ಯಾವುದೇ ಗಲಾಟೆ ಆದರೂ ಅದೇನೋ ಒಂದು 5 ನಿಮಿಷ 10 ನಿಮಿಷ ಅಷ್ಟೇ ಜಗಳ ಆಗತ್ತೆ. ಹುಯ್ 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 ಅಂತಂದು ಹೇಳಿ ಆಮೇಲೆ ಅದೆಲ್ಲ ಮತ್ತೆ ಒಳ್ಳೆ ಪೊಲೀಸ್ ಹೇಳ್ತದ ಮತ್ತೆ ನೀವು ಕೊಡ್ಕೊಂಡು ಹೋಗಿ ಚಾ ಕೊಡದೆ ಬಜಿತಿದ್ದೆ ಊಟ ಮಾಡಿದೆ. ಅವಾಗ ಅದಕ್ಕೆ ನಾನು DSP ಸಾಹೇಬ್ರಾಗಲಿ CPS ಸಾಹೇಬ್ರ ಅವಾಗ ಹೇಳಿದೆ ನಾನು, ಸರ್ ನಾನು ಬಂದು 2 ವರ್ಷ ಆಯ್ತು, ನಾನು ಕೃಷ್ಣನಗರದಲ್ಲೂ ಮಾಡಿದೆ, ಗೈಕಲದಲ್ಲೂ ಮಾಡಿದೆ. ನನಗೆ 34 ವಯಸ್ಸು. 34 ವಯಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಕಡಿಮೆ. 5-7 ವರ್ಷ ಹೊಸ ಅನುಭವ, ಇಲ್ಲೂ ಸಹಿತ ಹೊಸ ಅನುಭವ. ಆ ಅನುಭವದಲ್ಲಿ 2 ವರ್ಷ ಲಕ್ಷ್ಮೇಶ್ವರ ಕಳೆದಿದೆ ಅನ್ಕೊಳ್ತಾ ಇಲ್ಲಿ ಮುಂದೆ ಬಂದಂತಹ ಎಲ್ಲಾ ಪೊಲೀಸ್ ಆಫೀಸರು ಇಲ್ಲಿ ಕಾಲಿಡ್ತಾರೆ. ನಾವೆಲ್ಲ ಹೇಳಿದ್ರಲ್ಲ, ಎಷ್ಟೋ ಆಫೀಸರ್ಗಳು ಲಕ್ಷ್ಮೇಶ್ವರ ಕಾಲಿಡಕ್ಕೆ ಅಂಜುತ್ತಾರ ಅಂತ ಹೇಳಿ ಅದು ಅಂಜುವಂತಹ ಪ್ರಶ್ನೆನೇ ಬಂದ್ಬಿಡುವುದಿಲ್ಲ. ಯಾಕಂದ್ರೆ ನಾನಾ ಇಲ್ಲಿ ಬದುಕಿದ್ದೀನಿ, ಒಂದು ಹೊಸ ಅನುಭವ ತಗೊಂಡು ನಾನು ಇಲ್ಲಿ ಬದುಕಿದ್ದೀನಿ ಅನ್ನೋದು ಮೂಲಕ ಹಳೆಯ ಅನುಭವಗಳು ತಗೊಂಡಂತ ಪೊಲೀಸ್ ಆಫೀಸರ್ ಸಹಿತ ಏನು ಮಾಡ್ತಾರೆ, ಒಬ್ಬ ವ್ಯಕ್ತಿ ಕಪ್ಪು ಚುಕ್ಕೆ ಏನಿಟ್ಟ ಅವಾಗಿಂದ ರೆಡ್ ಜೋನ್ ಏನು ಬ್ಲಾಕ್ ಸ್ಪಾಟ್ ಅಂತ ಏನ್ ಹೇಳ್ತೀವಿ, ಸೆನ್ಸಿಟಿವ್ ಅಂತ ಏನ್ ಹೇಳ್ತೀವಿ, ಅವು ಪೊಲೀಸ್ ಇಲಾಖೆಯಲ್ಲಿ ಅಷ್ಟ ಉಳಿಲಿ. ಇಷ್ಟು ನಮ್ಮಲ್ಲಿ ಹೋಸಲ ನಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಜಯಂತಿಯನ್ನ ದೊಡ್ಡ ಪ್ರಮಾಣ ಆಚರಣೆ ಮಾಡಿದ್ರೆ ಖುಷಿ ವಿಷಯ. ನಾವೆಲ್ಲಾ ಸ್ಕೂಲ್ಗಳಿಗೆ ಗಿಡಗಳನ್ನ ಕೊಡುವುದ್ರ ಮೂಲಕ, ನೋಟ್ ಪುಸ್ತಕಗಳನ್ನ ಕೊಡುವುದ್ರ ಮೂಲಕ ದೊಡ್ಡ ಪ್ರಮಾಣ ಆಚರಣೆ ಸಹಿತ ಆಯ್ತು. ಎಲ್ಲೋ ಓದಕ್ಕೆ ಅಸ್ತವ್ಯಸ್ತ ಸಹಿತ ಆಯ್ತು. ಅದ್ ನೆನಪು ಹಾಕೋದು ಬೇಡ. ಬಟ್ ಈ ಸಲ ನಮ್ಮ ಮೇಲಾಧಿಕಾರಿಗಳಿಂದ, ನಮ್ಮ ಪೊಲೀಸ್ ಮುಖ್ಯ ಕಚೇರಿಯಿಂದ ಒಂದು ಆದೇಶ ಏನಿದೆ ಅಂತಂದಾಗ ಬರುವಂತಹ ಗಣಪತಿ ಹಬ್ಬ ಆಗಲಿ ಮತ್ತು ಈದ್ ಮಿಲಾದ್ ಹಬ್ಬ ಆಗಲಿ ಅದರಲ್ಲಿ ಯಾವುದೇ ಡಿಜೆಗೆ ಅವಕಾಶ ಇಲ್ಲ ಅನ್ನೋ ಒಂದು ಭಾವನೆಯನ್ನ ನಾನು ಏನ್ ಮಾಡ್ತೀನಿ ನಿಮ್ಮಲ್ಲಿ ವ್ಯಕ್ತಪಡಿಸ್ತೀನಿ. ಈ ನಮ್ಮಲ್ಲಿ ಗಣಪತಿಗಾಗಲಿ ಡಿಜೆ ಅಂತ ಬಂದಾಗ ಅದಕ್ಕೆ ಏನು ಈ ಸಲ ಹೊಸದಾಗಿ ರೂಪದೇಶಗಳನ್ನ ಏನ್ ಹಾಕ್ಬೇಕು ನಾವೆಲ್ಲ ಹಾಕೊಂಡಿದ್ದೀವಿ, ಅದಕ್ಕೆ ನಿಮ್ಮೊಂದು ವ್ಯಕ್ತಪಡಿಸೋದು ಬೇಕಾಗಿದೆ. ಬಟ್ ಈ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ರೂಪದೇಶಗಳು ಸಹಿತ ನಮ್ಮಲ್ಲಿ ಇವೆ. ಯಾಕಂದ್ರೆ ಯಾವುದೇ ಸ್ಥಳದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಘಟನೆ ನಡೆದಿರ್ಲಿ ಅಲ್ಲಿ ಏನ್ ಮಾಡ್ತೀವಿ ನಾವು, ನಮ್ಮ ಮೇಲಾಧಿಕಾರಿಗಳೆಲ್ಲ ಕೂಡಿಕೊಂಡು ಹೊಸ ರೂಪದೇಶಗಳನ್ನ ಹಾಕುವಂತಹ ವ್ಯವಸ್ಥೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇದೆ. ಹಾಗಾಗಿ ಹೊಸ ರೂಪದೇಶಗಳನ್ನ ನಾವು ಮಾಡ್ತೀವಿ. ನಿಮಗೆ ಪ್ರತಿಯೊಂದು ಜಮಾತಿಗೆ ಏನ್ ಮಾಡ್ತೀವಿ, ನಾವು ನೋಟಿಸ್ಗಳ ಮೂಲಕ ನಾವು ಕೂಡ್ತೀವಿ. ಅದು ಈಗೂ ಸಹಿತ ನಾ ಏನ್ ಮಾಡ್ತೀನಿ ಹೇಳ್ತೀನಿ. ಅದಲ್ಲದೆ ಹೊರದೇಶದ ಜನ ಬಂದು ಇಲ್ಲೇನ್ ಮಾಡಾಗಿದೆ, ಇನ್ವೆಸ್ಟ್ಮೆಂಟ್ ಮಾಡಾಗಿದೆ, ವ್ಯಾಪಾರ ಮಾಡಾಗಿದೆ. ಬಟ್ ಇಲ್ಲಿ ಏನೂ ಇಲ್ಲ ಲಕ್ಷ್ಮೇಶ್ವರಲ್ಲಿ ಅಂದಾಗ ನಾವು ಬದುಕತ್ತ ನಾವೆಲ್ಲ ಹೋದಾಗ, ಬಟ್ ಆ 4 ವರ್ಷದ ಒಳಗಡೆ ಯಾವುದೇ ಘಟನೆ ಆಗದಂಗ ನೀವು ನೋಡ್ಕೊಂಡು ಬಿಟ್ರೆ ಹುಬ್ಳಿ ಮತ್ತು ಲಕ್ಷ್ಮೇಶ್ವರ 2 ಕೂಡಿ ಬಿಡ್ತಾವ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಲಕ್ಷ್ಮೇಶ್ವರ ಬೆಳೀತಾ ಹೋಗ್ತೀವಿ. ಆಯ್ತು, ಮತ್ತೆ ಅದು ಎಲ್ಲಿ ಹೋಗುತ್ತಾ, ಅದು 2012-13 ಇಸ್ವಿಗೆ ಏನ್ ಮಾಡ್ತೀವಿ, ನಾವು ಒಳ್ಳೆ ಹಿಂದೆಗಡೆ ಹೋಗ್ತೀವಿ. ಇಲ್ಲಿ ನಮ್ಮ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 40 ಹಳ್ಳಿಯಲ್ಲಿ ಟೋಟಲ್ ಸರ್ 7 ಕಡೆ ಲಕ್ಷ್ಮೇಶ್ವರ ಹಿಡ್ಕೊಂಡು 7 ಕಡೆ ನಾವೇನ್ ಮಾಡ್ತೀವಿ, ಈದ್ ಮಿಲಾದ್ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಒಂದು ಲಕ್ಷ್ಮೇಶ್ವರ, ಒಂದು ಸೂರಿಗೆ, ಒಂದು ಬಾಲೆಬಸರು, ಶಿಗ್ಲಿ, ಕೋಲಾರ, ಬಸರದು, ಹೀಗೆ ಇಷ್ಟೆಲ್ಲಾ ಹಳ್ಳಿಗಳಲ್ಲಿ ಈದ್ ಮಿಲಾದ್ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಇನ್ನು ಅತಿ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಹಬ್ಬ ಇಲ್ಲಿ ಲಕ್ಷ್ಮೇಶ್ವರ ಶಿಗ್ಲಿ. ನೀವು ಸ್ಟಾರ್ಟ್ ಮಾಡೋದು ನೂತನ ದರ್ಗಾದಿಂದ ಮೆರವಣಿಗೆನ ಸ್ಟಾರ್ಟ್ ಮಾಡಿ ಬಜಾರ್ ಮೂಲಕ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಕ್ಲಾಸ್ರಿಂದ ಮತ್ತೆ ಹೋಗುತ್ತದು ಮೋಮಿನ್ ಗಲ್ಲಿ ಒಳಗಡೆ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಸ್ಟ್ಯಾಂಡ್ ಇಂದ ಗದಗ್ನಾಕ ಅದು ಬಸ್ ಸ್ಟ್ಯಾಂಡ್ ಮುಂದೆ ಹೋಗುತ್ತೆ ಮುಂದಗಡೆ ಇಲ್ಲ ಸರ್, ರಿಟರ್ನ್ ಬರ್ತದೆ ಸರ್. ಬಸ್ ಸ್ಟ್ಯಾಂಡ್ ಇಂದ ಬಂದು ಮತ್ತೆ ಯೂಟರ್ನ್ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್